Welcome to science class. I am your Manjuna sir. Students, in this video we are discussing the concept atoms and molecules. Students, ancient Indian and Greek philosophers have always wondered about the unknown and unseen form of matter. The idea of divisibility of matter was considered long back in India, around 500 or 600 BC. An Indian philosopher, Maharshi Kanad, the postulated that if we go on dividing the matter, that is Padartha in Kannada. Students, the atoms was actually formulated 2600 years ago by an Indian sage and philosopher. The first Indian philosopher who formulated ideas about the atom in a systematic manner was Sage Kanad. Already you know that, who lived in the 6th century BC. Kanada was born in 600 BC in Dwaraka, Gujarat, who first propounded that the Padartha is called a Paramanu or atoms was an indestructible particle of matter. According to the material, universe is made up of Paramanu or atoms. When matter is divided and subdivided, we reach a stage beyond which no division is possible. The individual element of matter is Paramanu or atom. Kanad explained that this indivisible. Dear students, ನಾವೊಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡ್ತಾ 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 ಹೋದಾಗ ಕೊನೆಗೆ ಅದನ್ನು ನಾವು ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕಟ್ ಮಾಡೋಕೆ ಆಗೋದಿಲ್ಲ ಅಂತಂದೇಳಿ ನಾವೇನು ನಿಲ್ತೇವಲ್ಲ, ಲಾಸ್ಟ್ಗೆ ನಮಗೆ ಸಿಗ್ತಕ್ಕಂತಹ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲನ್ನು ನಾವೇನಂತ ಪರಮಾಣು ಅಥವಾ ಆಟಮ್ ಅಂತ ನಾವು ಕರಿತೀವಿ. By the end of 18th century, scientists recognized the difference between elements and compounds and naturally became interested finding the elements combine and what happens when they combine. ಡಿಯರ್ ಸ್ಟೂಡೆಂಟ್ಸ್, 18th ಸೆಂಚುರಿ ನಂತರ ಸೈಂಟಿಸ್ಟ್ಗಳು ಏನಪ್ಪ ಅಂದರೆ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ತಾರೆ. ಯಾವುಗಳ ನಡುವೆ ಅಂದರೆ ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್ಗಳ ನಡುವೆ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿ ಅವು ಯಾಕೆ ಆ ರೀತಿ ಆಗ್ತವೆ ಅಥವಾ ಎಲಿಮೆಂಟ್ಸ್ ಕಂಬೈಂಡ್ ಆದರೆ ಏನಾಗ್ತದೆ, ಈ ರೀತಿಯಾಗಿರ್ತಕ್ಕ ಅನೇಕ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಆಗ ಆ್ಯಂಟೋನಿ ಎಲ್ ಲ್ಯಾವೋಯಿಸಿಯರ್ ಲೆಡ್ ಅಂತಕ್ಕಂಥ ಒಂದು ಫೌಂಡೇಶನ್ ಏನು ಮಾಡ್ತದೆ ಅಂದ್ರೆ ಇವುಗಳೆಲ್ಲವನ್ನು ಸ್ಟಡಿ ಮಾಡಿ ಎರಡು ಲಾಸನ್ನು ಬಿಡ್ತದೆ, ಟು ಇಂಪಾರ್ಟೆಂಟ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂತಕ್ಕಂಥದ್ದು. ಹಾಗಾದರೆ ಆ ಲಾಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡಲಿಕ್ಕಿಂತ ಮುಂಚೆ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗಾದರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂದ ತಕ್ಷಣ ನಮಗೆ ಗೊತ್ತಾಗ್ತದೆ ಏನಪ್ಪ ಅಂದರೆ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಅಂದರೆ ಏನು ಅಂತಕ್ಕಂಥದ್ದು. ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ಯು ನೋ ದಟ್ ರಿಯಾಕ್ಟೆಂಟ್ಸ್ ಆ್ಯಂಡ್ products. Dear students, you look at the screen and listen carefully. So dear students, what is reactants? In a chemical reaction, two or more molecules interact to produce a new compounds and are called reactants. Here dear students, the newly formed compounds are called products. Products ಅಂದ್ರೆ ಏನು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ಗಳು ಕಂಬೈಂಡ್ ಆಗಿ ಒಂದು ಹೊಸ ಒಂದು ಸಬ್ಸ್ಟೆನ್ಸನ್ನು ಅದು ಪ್ರೊಡ್ಯೂಸ್ ಮಾಡಿದರೆ ಆ ಸಬ್ಸ್ಟೆನ್ಸನ್ನು ನಾವೇನಂತ ಕರಿತೀವಿ, ನ್ಯೂ ಸಬ್ಸ್ಟೆನ್ಸನ್ನು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇನ್ ಎ ಕೆಮಿಕಲ್ ರಿಯಾಕ್ಷನ್ ಎ ಕೆಮಿಕಲ್ ಚೇಂಜ್ ಮಸ್ಟ್ ಆಕರ್ ವಿಚ್ ಈಸ್ ಜನರಲಿ ಅಬ್ಸರ್ವ್ಡ್ ವಿತ್ ಫಿಸಿಕಲ್ ಚೇಂಜಸ್ ಲೈಕ್ ಎ ಪ್ರೆಸಿಪಿಟೇಷನ್, ಹೀಟ್ ಪ್ರೊಡಕ್ಷನ್, ಕಲರ್ ಚೇಂಜ್ ಎಕ್ಸೆಟ್ರಾ. ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಗೊತ್ತದ ಒಂದು ಕೆಮಿಕಲ್ ರಿಯಾಕ್ಷನ್ ಆಯ್ತಂದರೆ ಅಲ್ಲಿ ಕೆಲವಷ್ಟು ಬದಲಾವಣೆಗಳಾಗ್ತವೆ. ಫಿಸಿಕಲ್ ಚೇಂಜಸ್ ಆಗಿರ್ಬೋದು ಅಥವಾ ಹೀಟ್ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು, ಆಮೇಲೆ ಸ್ಮೆಲ್ ಆಗಿರ್ಬೋದು. ಸೊ ಈ ರೀತಿ ನಾವು ನೋಡ್ತೇವೆ. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ವಿಷಯಗಳು ಏನಾಗ್ತವೆ, ಬದಲಾವಣೆ ಆಗ್ತವೆ ಅಂತಕ್ಕಂಥದ್ದು. ನಾವು ವಿ ಗೋಯಿಂಗ್ ಟು ದಿ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ನಲ್ಲಿ ಎರಡಿದಾವು. ಅದರಲ್ಲಿ ಫಸ್ಟ್ ಒಂದು laws of conservation of mass. So according to the law of conservation of mass,
matter can neither be created nor destroyed in a chemical reaction. It remains conserved. Dear students, ಕನ್ಸರ್ವೇಷನ್ ಆಫ್ ಮಾಸಲ್ಲಿ ಮ್ಯಾಟರನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಮಾಸ್ ಆಫ್ ರಿಯಾಕ್ಟನ್ಸ್ ವಿಲ್ ಬಿ ಈಕ್ವಲ್ ಟು ದಿ ಮಾಸ್ ಆಫ್ ಪ್ರೊಡಕ್ಟ್ಸ್. ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತಪ್ಪ ಅಂದರೆ ಮಾಸ್ ಆಫ್ ರಿಯಾಕ್ಟನ್ಸ್ ಏನಿರುತ್ತಲ್ಲ ಅದು ಯಾವಾಗಲೂ ಈಕ್ವಲ್ ಟು ದಿ ಮಾಸ್ ಆಫ್ ಪ್ರೊಡಕ್ಟ್ಸ್ ಅಂತ ಹೇಳುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಲಾ ಆಫ್ ಕಾನ್ಸ್ಟಂಟ್ ಪ್ರಪೋರ್ಷನ್ಸ್. Dear students, the law of constant proportions is states that in a chemical substance the elements are always present in definite proportions by mass. Dear students, ಯಾವುದೇ ಒಂದು ಕೆಮಿಕಲ್ ಸಬ್ಸ್ಟೆನ್ಸನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿರ್ತಕ್ಕಂತಹ ಎಲಿಮೆಂಟ್ಸು ಆಲ್ವೇಸ್ ಪ್ರೆಸೆಂಟ್ ಇನ್ ಡೆಫಿನೆಟ್ ಪ್ರಪೋರ್ಷನ್, ಒಂದು ಪ್ರಮಾಣದಲ್ಲಿ ಒಂದು ರೇಷಿಯೋದಲ್ಲಿ ಇರ್ತವೆ ಅಂತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾವು ಕಾಂಪೌಂಡ್ ವಾಟರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ ವಿಚ್ ದ ರೇಷಿಯೋ ಆಫ್ ದಿ ಮಾಸ್ ಆಫ್ ದಿ ಹೈಡ್ರೋಜನ್ ಟು ದಿ ಮಾಸ್ ಆಫ್ ಆಕ್ಸಿಜನ್ ಈಸ್ ಆಲ್ವೇಸ್ 1:8. ಇದರಲ್ಲಿ ಮಾಸ್ ಆಫ್ ದಿ ಹೈಡ್ರೋಜನ್ನು ಮತ್ತು ಮಾಸ್ ಆಫ್ ದಿ ಆಕ್ಸಿಜನ್ ರೇಷಿಯೋ ಏನಾಗಿರುತ್ತೆ ಅಂದರೆ 1:8 ಆಗಿರ್ತದೆ. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ನಾವು ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಈಗ 9 ಗ್ರಾಮ್ ಆಫ್ ವಾಟರ್ ನಾವು ತೆಗೆದುಕೊಂಡಿದ್ದೇವೆ ಅಂದರೆ ಅದರಲ್ಲಿ ಹೈಡ್ರೋಜನ್ ಎಷ್ಟಿರುತ್ತೆ ಅಂದರೆ 1 ಗ್ರಾಮ್ ಇರುತ್ತೆ. ಹಾಗಾದರೆ ಆಕ್ಸಿಜನ್ ಎಷ್ಟಿರುತ್ತೆ 8 ಗ್ರಾಮ್ ಇರುತ್ತೆ ಅಂತಕ್ಕಂಥದ್ದು. ಇದೇ ರೀತಿ ನಾವು ಅಮೋನಿಯಾ, ನೈಟ್ರೋಜನ್ ಆ್ಯಂಡ್ ಸೊ ಬೇರೆ ಬೇರೆಯಾಗಿರ್ತಕ್ಕಂಥ ಅನೇಕ ಒಂದು ಕಾಂಪೌಂಡ್ಸನ್ನು ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಅವುಗಳಲ್ಲಿ ಏನಾಗಿರ್ತದೆ ರೇಷಿಯೋ 14:3 ಆಗಿರ್ತದೆ. Students, I will discussing the more points regarding to this chapter in the next video. Thank you very much.